ರಾಜಕೀಯ ಅಂದರೆ ವರ್ಚಸ್ಸು, ಅಧಿಕಾರ, ಅಹಂಕಾರ ಇವುಗಳನ್ನ ನಾವು ನೋಡ್ಕೊಂಡು ಹೋಗ್ತೀವಿ. ಆದರೆ ಕೆಲವೊಂದು ಕಡೆ ರಾಜಕೀಯಕ್ಕೆ ಇಳಿಯೋದಕ್ಕೆ ಮುಂಚೆನೂ ರಾಜಕೀಯದ ನಂತರವೂ ಸಮಾಜ ಸೇವೆಯಲ್ಲಿ ತೊಡ್ಕೊಳ್ತಕ್ಕಂಥ ನಾಯಕರುಗಳನ್ನ ನಾವು ನೋಡಬೇಕಂದ್ರೆ ಶಿಡ್ಲಘಟ್ಟ ಕ್ಷೇತ್ರದ MLA ಅಂತ ಹೇಳ್ಬೋದು. ಯಾಕೆಂದ್ರೆ ರಾಜಕೀಯಕ್ಕೆ ಇಳಿಯೋದಕ್ಕೆ ಮುಂಚೆನೆ 10 ವರ್ಷಗಳ ಕಾಲ ಸಮಾಜ ಸೇವೆ ಮಾಡಿದಂಥ ನಾಯಕ ಇವತ್ತು ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಗೆಲುವನ್ನು ಪಡೆದ ನಂತರವೂ ಕೂಡ ತನ್ನ ಜೇಬಿನಿಂದ ಹಣವನ್ನು ಖರ್ಚು ಮಾಡಿ ಅಭಿವೃದ್ಧಿಯ ಹರಿಕಾರ ಅಂತಕ್ಕಂಥ ಹೆಸರನ್ನು ಪಡಿತಾ ಇರೋ ನಿಟ್ಟಿನಲ್ಲಿ ಮೊದಲ ಹೆಸರಾಗಿ ಮೇಲೂರು ರವಿಕುಮಾರ್ ನಿಂತಾರೆ. ಅವ್ರ ಜೊತೆ ಕೆಲವೊಂದು ಮಾತುಗಳನ್ನ ಮಾತಾಡೋಣ. ಸರ್, ಚುನಾವಣೆ ಮುಗಿದಿದೆ, 1 ವರ್ಷ ಕಳೆದಿದೆ, ಏನು ಅನ್ನಿಸ್ತಾ ಇದೆ ಸರ್ ರಾಜಕೀಯಕ್ಕೆ ಬಂದಿದ್ದು? ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2003ನೇ ಇಸ್ವಿಯಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಲ್ಲಿ ಒಂದು ಅಭಿಮಾನವನ್ನು ಇಟ್ಕೊಂಡು ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಈ ಪಕ್ಷ ಅಧಿಕಾರಕ್ಕೆ ತಂದರೆ ಈ ರಾಜ್ಯದಲ್ಲಿ ಬಡವರಿಗೆ, ರೈತರಿಗೆ, ಅಭಿವೃದ್ಧಿಗೆ ಎಲ್ಲಕ್ಕೂ ಒಳ್ಳೆಯದಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನಿರಂತರವಾಗಿ 20 ವರ್ಷಗಳ ಕಾಲ ಪಕ್ಷವನ್ನು ಕಟ್ಟಿ ಸಂಘಟನೆ ಮಾಡಿ ಇವತ್ತು ಈ ಕ್ಷೇತ್ರದ ಮತದಾರರು, ಈ ಕ್ಷೇತ್ರದ ಮುಖಂಡರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು 2023 ವಿಧಾನಸಭೆ ಈ ಕ್ಷೇತ್ರದಲ್ಲಿ ನನ್ನನ್ನು ಗೆಲ್ಲಿಸಿದ್ದಾರೆ. ಈಗ ನಾನು ಗೆದ್ದ ಮೇಲೆ ಸುಮಾರು 1 ವರ್ಷಗಳ ಕಾಲ ಇವತ್ತು ನಮ್ಮ ಕ್ಷೇತ್ರದಲ್ಲಿ JDS ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಸಹ ನಾವು ಈ ಒಂದು ಕ್ಷೇತ್ರದಲ್ಲಿ ನಿರಂತರವಾಗಿ 1ನೇ ಆದ್ಯತೆ ವಿದ್ಯಾಭ್ಯಾಸಕ್ಕೆ, 2ನೇ ಆದ್ಯತೆ ಚಿಕಿತ್ಸೆಗೆ ಮತ್ತು ಅಭಿವೃದ್ಧಿಗೆ ಬೆಳಕಿನ ಮಿಗಿಲಾಗಿ ಜನಸಾಮಾನ್ಯರ ಒಂದು ನೆಮ್ಮದಿಯಾದ ಬದುಕುಗಾಗಿ ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸರ್, ಚುನಾವಣೆಗೆ ಮುಂಚೆ ನಿಮ್ಮ ಸಮಾಜ ಸೇವೆಯನ್ನು ನೋಡಿದಾಗ ಇದು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇತ್ತು. ಚುನಾವಣೆ ನಂತರವೂ ಕೂಡ ನಿಮ್ಮ ಮನೆಯಿಂದ ದುಡ್ಡು ತಂದು ಕ್ಷೇತ್ರದಲ್ಲಿ ಖರ್ಚು ಮಾಡ್ತಾ ಇದ್ದೀವಿ. ಇದು ನಮ್ಮೆಲ್ಲರ ಕಣ್ಮುಂದೆ ಇದೆ. ಆದರೂ ಕೂಡ ಏನೆಲ್ಲ ಕೆಲಸಗಳು ಆಗಿದೆ ಅನ್ನೋದು ನಿಮ್ಮ ಬಾಯಿಂದ ಕೇಳೋಣ. ಈಗ 1 ವರ್ಷ ಕಾಲ ಮುಗಿದ ಮೇಲೆ, ನನಗೆ ಅಧಿಕಾರ ಬಂದ ಮೇಲೆ ನನ್ನ ಪ್ರಕಾರ ಯಾವುದೋ ಅಭಿವೃದ್ಧಿ ಆಗಿಲ್ಲ ಅನ್ನೋ ನನ್ನ ಲೆಕ್ಕಾಚಾರ. ಈಗ ಏನಿವತ್ತು ಸರ್ಕಾರದಲ್ಲಿ ಇವತ್ತು ಆರ್ಥಿಕ ಪರಿಸ್ಥಿತಿ ಭಾಳಷ್ಟು ಅವ್ಯವಸ್ಥೆ ಇರೋದರಿಂದ ಏನು ನನಗೆ 1 ವರ್ಷದಲ್ಲಿ 2 ಕೋಟಿ ಅನುದಾನ ಬಂದಿತ್ತು, ಆ ಅನುದಾನವನ್ನು ಇವತ್ತು ನಮ್ಮ ಅಶೆಟ್ಟಹಳ್ಳಿ ಹೋಬಳಿಯಲ್ಲಿ ಅಂಗಾರಹಳ್ಳಿಗೆ ಒಂದು 2 ಕಿಲೋಮೀಟರ್ ರಸ್ತೆ 1,40,40,00,000 ಅನುದಾನವನ್ನು ಅಲ್ಲಿ ಕೊಟ್ಟು, ಮತ್ತು ತಾಲೂಕಿನಲ್ಲಿ ಸುಮಾರು 10 ಗ್ರಾಮದಲ್ಲಿ ಕುಡಿಯೋ ನೀರಿಗೆ 10 ಕುಡಿಯೋ ನೀರು ಘಟಕಗಳನ್ನು ಕೊಟ್ಟಿದ್ದು ನನ್ನದು ವರ್ಷದ ಒಂದು ಅನುದಾನದಲ್ಲಿ. ಅದಾದಮೇಲೆ ಇವತ್ತು ಸರ್ಕಾರದಲ್ಲಿ ಹೋಗಿ ಇವತ್ತು ಸರ್ಕಾರದ ಮಂತ್ರಿಗಳು, ಸರ್ಕಾರದಲ್ಲಿ ಅಧಿಕಾರಿಗಳನ್ನ ಇವತ್ತು ವಿಶ್ವಾಸ ತಗೊಂಡು ಇವತ್ತು ಶಿಡ್ಲಘಟ್ಟ ಪಟ್ಟಣದಲ್ಲಿ ಇವತ್ತು ಪ್ರತಿ ಮನೆಗೂ UGD ಕೊಡ್ತಕ್ಕಂಥದ್ದು ಇವತ್ತು 65 ಕೋಟಿ ಅನುದಾನವನ್ನು ತಂದಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಾಗಿ ಇದೆಲ್ಲ ಎಸ್ಟಿಮೇಟ್ಸು, DPR ಎಲ್ಲ ನಡೀತಾ ಇದೆ. ಶೀಘ್ರದಲ್ಲಿ ಕೆಲಸ ಪ್ರಾರಂಭ ಆಗಿದೆ. 2ನೇದು ಇವತ್ತು ಟೌನ್ನಲ್ಲಿ ಸುಮಾರು 72,000 ಜನಸಂಖ್ಯೆ ಇರ್ತಕ್ಕಂಥ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿ, ಆ ಒಂದು ನಗರಸಭೆ ವ್ಯಾಪ್ತಿಗೆ ಪ್ರತಿ ಮನೆಗೂ ನೀರು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಅಮೃತ್ 2 ಯೋಜನೆ ಅಡಿಯಲ್ಲಿ ಇವತ್ತು ನಮ್ಮ ರಾಮಸಮುದ್ರ ಕೆರೆಯಿಂದ ನೀರು ತರ್ತಕ್ಕಂಥ ಕೆಲಸ ಕೂಡ ನಾವು ಈಗಾಗಲೇ ಒಂದು ಕಾಮಗಾರಿಯನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಇವತ್ತು ಎಸ್ಟಿಮೇಟ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಶೀಘ್ರದಲ್ಲಿ ಅದು ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ನೀವು ಆರೋಗ್ಯ ಮತ್ತು ಶಿಕ್ಷಣ ಇವೆರಡು ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಿ. ಈಗಾಗಲೇ ನಿಮ್ಮ ಕನಸಲ್ಲಿ ಅಂದರೆ ಗೆದ್ದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದು ಒಂದು ಡಯಾಲಿಸಿಸ್ ಸೆಂಟರ್ ಆಗಬೇಕು ಶಿಡ್ಲಘಟ್ಟದಲ್ಲಿ ಅನ್ನೋದು ಒಂದಿತ್ತು, ಮತ್ತು ಆಸ್ಪತ್ರೆಗಳ ಅಭಿವೃದ್ಧಿ ಆಗಬೇಕು ಅನ್ನೋದು ಒಂದಿತ್ತು. ಇದಕ್ಕೆ ನಿಮ್ಮ ಹೋರಾಟ ಏನಾಗಿದೆ, ಏನಾದರೂ ಫಲ ಸಿಕ್ಕಿದೆ ಸರ್? ಇವತ್ತು ನಾನು ಬಂದಿದ್ದ ತಕ್ಷಣವೇ ಶಿಡ್ಲಘಟ್ಟದಲ್ಲಿ ಇವತ್ತು ಡಯಾಲಿಸಿಸು 2 ಬೆಡ್ ಇರೋದನ್ನು ನೀವು ಹೋಗಿ ನೋಡಿದಾಗ ಭಾಳಷ್ಟು ಅವ್ಯವಸ್ಥೆ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಿಲ್ಲಾ ಪಂಚಾಯತಿ ನಮ್ಮ CO ಗಮನ ಕೊಟ್ಟು ಇವತ್ತು ನಾವು ಹೊಸದಾಗಿ ಒಂದು ಕಟ್ಟಡ ಕಟ್ಟಬೇಕು, ಡಯಾಲಿಸಿಸ್ 8 ಬೆಡ್ದು ಒಂದು ಡಯಾಲಿಸಿಸ್ ಸೆಂಟರ್ ಮಾಡಬೇಕಂತ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಹಣಕಾಸು ಬಿಡುಗಡೆ ಆಗಿದೆ. ಶೀಘ್ರದಲ್ಲೇ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಅದೇ ರೀತಿ ಇವತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ಮೇಲೂರು ಗ್ರಾಮಕ್ಕೆ PHCಗೆ ಒಂದು 3 ಕೋಟಿ ಅನುದಾನ ಬಿಡುಗಡೆ ಆಗಿದೆ, ಮತ್ತು ಶಿಡ್ಲಘಟ್ಟ ಸಾರ್ವಜನಿಕರ ಹಾಸ್ಪಿಟ್ಲಿಗೆ 2.5 ಕೋಟಿ ಅಲ್ಲಿ ಏನು ಇವತ್ತು ಹಾಸ್ಪಿಟ್ಲ್ ಸುತ್ತು ಕಾಂಪೌಂಡು ಮತ್ತು ಹಾಸ್ಪಿಟ್ಲ್ ಸುತ್ತು ರಸ್ತೆ ಮತ್ತು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗೆ ಇವತ್ತು ಪಟ್ರಸ್ ಕಟ್ತಕ್ಕಂಥದ್ದು ಅಲ್ಲಿ 2.5 ಕೋಟಿ ಅನುದಾನ ಬಿಡುಗಡೆ ಆಗಿದೆ.
ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಗಳು 19 ಜನ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ಅದರಲ್ಲಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಇವತ್ತು ಮಂಡ್ಯ ಕ್ಷೇತ್ರದಿಂದ ಗೆದ್ದುವಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರ ಆಶೀರ್ವಾದದಿಂದ ಅವರಿಗೆ ಒಂದು ಒಳ್ಳೆಯ ಸ್ಥಾನ ಸಿಕ್ಕಿದೆ. ಅವರಿಗೆ ಕೇಂದ್ರ ಸಚಿವರಾಗಿದ್ದಾರೆ. ಇನ್ನು ಮುಂದೆ ನಮ್ಮ ಕಾರ್ಯಕ್ರಮ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ವಿಶೇಷ ಅನುದಾನವನ್ನು ತರ್ತಕ್ಕಂಥದ್ದು ನಮ್ಮ ಪ್ರಾಮಾಣಿಕತೆಯಿಂದ ಈ ಒಂದು ಹೋರಾಟವನ್ನು ಮಾಡಿ ಇವತ್ತು ನಮ್ಮ ಪಕ್ಷದ ವರಿಷ್ಠ ಗಮನಕ್ಕೆ ತಂದು ಇವತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಇವತ್ತು ನರೇಂದ್ರ ಮೋದಿ ಅವರ ಹತ್ರ ಭಾಳಷ್ಟು ವಿಶ್ವಾಸದಿಂದ ಇರೋದರಿಂದ ಈ ಒಂದು ಕ್ಷೇತ್ರಕ್ಕೆ ನಾವು ಶಾಶ್ವತವಾಗಿ ಇರ್ತಕ್ಕಂಥ ಕೆಲಸಕ್ಕೆ ನಾವು ಪ್ರಾಮಾಣಿಕತೆಯಿಂದ ಈ ಕ್ಷೇತ್ರಕ್ಕೆ ಅನುದಾನವನ್ನು ತರ್ತೀವಿ. ಈ ಕ್ಷೇತ್ರ ನನಗೆ ಆಶೀರ್ವಾದ ಮಾಡಿದ್ದಾರೆ, ನಾವು ಋಣವನ್ನು ತೀರಿಸ್ತಕ್ಕಂಥ. ಸರ್, ರೇಷ್ಮೆಗೂಡಿನ ಮಾರುಕಟ್ಟೆ ಏನಾಯಿತು? ಇವತ್ತು ಶಿಡ್ಲಘಟ್ಟ ಟೌನ್ ಪಕ್ಕದಲ್ಲಿ ಇವತ್ತು ಹನುಮಂತಪುರ ಗ್ರಾಮದ ಸರ್ವೆ ನಂಬರ್ 19ರಲ್ಲಿ ನಾನು ಗೆದ್ದಂಥ ಹೊಸದಲ್ಲಿ ಆವತ್ತು ನಮ್ಮ ರಾಜ್ಯ ಸರ್ಕಾರ 175 ಕೋಟಿ ಅನುದಾನವನ್ನು ರೇಷ್ಮೆ ಹೈಟೆಕ್ ಮಾರ್ಕೆಟ್ ಬಿಡುಗಡೆ ಮಾಡಿದ್ದರು. ಅದಾದಮೇಲೂ ಸಹ ಮತ್ತೆ ಮೊನ್ನೆ ಬಡ್ಜೆಟಲ್ಲಿ ಮತ್ತೆ ಅದಕ್ಕೆ ರಿವ್ಯೂ ಮಾಡಿ ಇವತ್ತು 150 ಕೋಟಿ ಹಣವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಈಗಾಗಲೇ DPR ನಡೀತಾ ಇದೆ. ಹನುಮಂತಪುರ ಸರ್ವೆ ನಂಬರ್ 19ರಲ್ಲಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು ಇವರೆಲ್ಲ ಒಂದು ಆಶೀರ್ವಾದದಿಂದ ಸುಮಾರು 14 ಎಕರೆ ಜಾಗವನ್ನು ನಾವು ಈಗಾಗಲೇ ಇಲಾಖೆಗೆ ಹಸ್ತಾಂತರ ಮಾಡಿದ್ದೇವೆ. ಶೀಘ್ರದಲ್ಲಿ ಕೆಲಸ ಪ್ರಾರಂಭ ಆಗ್ತದೆ. ಸರ್, ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಹೈಯರ್ ಎಜುಕೇಷನ್ ಒಂದು ಇಂಜಿನಿಯರಿಂಗ್ ಕಾಲೇಜ್ ತರಬೇಕು ಅನ್ನೋದು ಕೂಡ ನಿಮ್ಮ ಕನಸು. ಇದಕ್ಕೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿರೋದ್ರಿಂದ ಏನಾದರೂ ಸಹಕಾರ ಸಿಗುತ್ತೆ ನಿಮಗೆ? ಈಗ ಇಂಜಿನಿಯರಿಂಗ್ ಕಾಲೇಜ್ ತರಬೇಕಾದ್ರೆ ರಾಜ್ಯ ಸರ್ಕಾರ ನಮ್ಮ ಹಿಡಿತಲ್ಲಿದ್ದಾಗ ನಾವು ತರಂಥ ಅವಕಾಶ ಇದೆ. ಇವತ್ತು ನಮ್ಮ ವಿರುದ್ಧವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿ. ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ತರಬೇಕಂದ್ರೆ ರಾಜ್ಯ ಸರ್ಕಾರದಿಂದ ಸುಮಾರು 350-400 ಕೋಟಿ ಹಣ ಬೇಕು. ಈಗ ಸದ್ಯಕ್ಕೆ ನಾವು ಇಂಜಿನಿಯರಿಂಗ್ ಕಾಲೇಜ್ ತರ್ತೀರನ್ನೋಂಥದ್ದು ಇವತ್ತು ನಾವು ಹೇಳೋಂಥದ್ದು ಮಾತಾಡೋದು. ಈಗ ನಾವು ನಮ್ಮ ಕ್ಷೇತ್ರಕ್ಕೆ ಇವತ್ತು ವಿಶೇಷವಾಗಿ ಬಯಲುಸೀಮೆ ಶಾಶ್ವತ ನೀರಾವರಿ ಇವತ್ತೇನು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿ ರಸ್ತೆಗಳಿರ್ಬೋದು, MDR ರಸ್ತೆಗಳಿರ್ಬೋದು, ಮತ್ತು ನಮ್ಮ SHDB ರಸ್ತೆಯಲ್ಲಿರ್ಬೋದು, ಇವತ್ತು ಕುಡಿಯೋ ನೀರಾಗಾಗ್ಬೋದು, ಇವನ್ನೆಲ್ಲ ಕೇಂದ್ರ ಸರ್ಕಾರದಿಂದ ತರ್ತಕ್ಕಂಥ ಒಂದು ನಮ್ಗೆ ಅವಕಾಶ ಐತೆ. ವಿಶೇಷವಾಗಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅಟಲ್ ಭೂಜಲ್ ಯೋಜನೆ ಅಡಿಯಲ್ಲಿ ಇವತ್ತು ನಾವು ಚೆಕ್ ಡ್ಯಾಮ್ಸ್ ಮಾಡುವಂಥದ್ದು, ಬ್ಯಾರೇಜಸ್ ಮಾಡಿದಾಗ ನೀರನ್ನು ಇವತ್ತು ನಾವು ನೀರು ಸಿಗ್ತಾ ಇಲ್ಲ, ಬ್ಯಾರೇಜಸ್ ಮಾಡಿ ನೀರು ತಡೆಗಟ್ಟಿದಾಗ ನೀರನ್ನು ಅಂತರ್ಜಾಲಿಸ್ತಕ್ಕಂಥ ಕೆಲಸ ನಾವು ಮಾಡಬಹುದು. ಅದಕ್ಕೆ ನಮ್ಮ ಪ್ರಾಮುಖ್ಯತೆ ಮಾಡ್ತಾ ಇದ್ದೀವಿ. ಸರ್, ಕೊನೆಯದಾಗಿ ಇನ್ನು 4 ವರ್ಷಗಳ ಅಧಿಕಾರ ಇವತ್ತು ನಮ್ಮ ಕನಸು ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 17 ಬಾರಿ ವಿಧಾನಸಭಾ ಚುನಾವಣೆ ನಡೆದಿದ್ದು, ಈ 17 ಬಾರಿಯಲ್ಲಿ 11 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ. ಆ ಕಾಂಗ್ರೆಸ್ ಪಕ್ಷದ ಶಾಸಕ ಗೆದ್ದಂಥ ಸಂದರ್ಭದಲ್ಲಿ ಸರ್ಕಾರ ಇತ್ತು, ಮಂತ್ರಿಗಳು ಆಗಿದ್ದರು. ಆದರೂ ಸಹ ಇವತ್ತು ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಇವತ್ತು ನಮ್ಮ ಆಸೆ ಏನಿದೆ ಅಂದರೆ ಇವತ್ತು ರಾಜಕಾರಣ ಯಾರನೇ ಬರ ಯಾರು ಅದನ್ನ ಬದಲಾವಣೆ ಮಾಡೋಕ್ಕಾಗಲ್ಲ. ನಾವು ಅಧಿಕಾರ ಕೊಟ್ಟಾಗ ನಾವು ಮಾಡ್ತಕ್ಕಂಥ ಕೆಲಸ ಅದು ಶಾಶ್ವತ ಉಳಿಬೇಕು ಅನ್ನೋದು ನನ್ನ ಉದ್ದೇಶ. ನಾನು ಶಕ್ತಿ ಮೀರಿ ಈ ಒಂದು ಕ್ಷೇತ್ರದಲ್ಲಿ ಮುಂದೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರ ಹೆಸರು ಉಳಿಬೇಕು. ಈ ಕ್ಷೇತ್ರದ ಮತದಾರರು ನನಗೆ ಆಶೀರ್ವಾದ ಮಾಡಿ MLA ಮಾಡಿದ್ದಾರೆ. ಅವರು ಎಲ್ಲಿ ಮನಸ್ಸು ನೋವಾಗ್ತದೆ ಶಾಶ್ವತ ಉಳಿತಕ್ಕಂಥ ಕೆಲಸಗಳು ಭಾಳಷ್ಟು ನನ್ನ ಗಮನದಲ್ಲಿದೆ. 100% ಅವರ ಕೆಲಸಗಳು ನಮ್ಮ ಇದಿಷ್ಟು ಶಾಸಕರಾಗಿರ್ತಕ್ಕಂಥ BN ರವಿಕುಮಾರ್ ಅವರ ಮಾತುಗಳು. ಹಲವಾರು ಕನಸುಗಳನ್ನು ಹೊತ್ತು ಬಂದಿರತಕ್ಕಂಥ ನಾಯಕ ಇವರಾಗಿದ್ದು ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಬುದ್ಧ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ. ಇನ್ನಷ್ಟು ಕೆಲಸಗಳು ಇವರಿಂದ ಆಗಲಿ ಅಂತಕ್ಕಂಥದ್ದು